ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳಿದೆ. ಆಲ್ರೆಡಿ ಒಂದು ಸಾಂಗ್ ಇವಾಗ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನಾವು ಸಾಂಗ್ನ ಕಂಪೋಸ್ ಮಾಡಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಮಾಡಿದ್ದೀವಿ. ಇವರು ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವಾಗ ಭಾಳ ಇನ್ಪುಟ್ಸ್ ಕೊಡ್ತಾಯಿದ್ರು. ಸಂತೋಷ್ ನಾಯಕರು ದಯವಿಟ್ಟು ಬನ್ನಿ. ಓಕೆ, ಈ ಸಾಂಗ್ಗೆ ಅದ್ಭುತವಾಗಿ 2 ಹಾಡುಗಳಿಗೆ ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ಅರಸು ಅಂತಾರೆ ಸರ್, ಅವರು ತುಂಬ ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಿನಿಮಾ ಹತ್ರ ಬರ್ತಾ ಇದೆ, ಇನ್ನೂ 2 ಸಾಂಗ್ಸ್ ಇದೆ. ಅನುರಾಧ ಭಟ್, ಯಾಸಿನ್ ನಿಜಾರ್ ಅವರು ಹಾಡಿರೋ ಸಾಂಗ್ ಇವಾಗ ಕೇಳಿದ್ದೀರಾ. ಇನ್ನೊಂದು ಟಿಪ್ಪು ಸರ್ ಒಂದು ಹಾಡಿದ್ದಾರೆ, ಮತ್ತು ನೇಹಾ ವೇಣುಗೋಪಾಲ್ ಅಂತ ವಿಕ್ರಮ್ ವೇದದಲ್ಲಿ ಹಾಡಿರೋ ಒಂದು ಫಿಮೇಲ್ ಸಾಂಗ್ ಇದೆ. ಅವರು ಲೀಡ್ ಪ್ಲೇ ಬ್ಯಾಕ್ ಸಿಂಗರ್. ಮುಂದೆ ಬರ್ತಾ ಇದೆ ಸಿನಿಮಾ. ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ. ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕೆಲ್ಲರೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಗೆ ಸರ್ ಮಾತಾಡ್ತಾರೆ, ಹೇಳಿ ಸರ್. ಸಾಂಗ್ ಹೆಂಗೆ ಹುಡ್ತು ಅಂತ ಫಸ್ಟ್ ಸ್ಟಾರ್ಟ್ ಮಾಡಪ್ಪ. ನೀನು ಬರೀ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರು ಇಲ್ಲಿ ಯಾರು ನೋಡ್ತಾರೆ ನೀನು? ಸರ್, ಸಾಂಗ್ ನಾವು ಕಂಪೋಸ್ ಮಾಡಬೇಕಾದ್ರೇ ಯಾರೂ ಬರ್ತಾ ಇರಲಿಲ್ಲ. ಯೂಶಲಿ ಎಲ್ಲರೂ ಬರ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು. ಇವರೊಬ್ಬರೇ ಬರ್ತಾಯಿದ್ರು. ತುಂಬ ಸಾಂಗ್ಸ್ ರೆಫರೆನ್ಸ್ ಕೊಡೋಕ್ಕೆ ಆ ಥರ ಬೇಕು ಈ ಥರ ಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗು ಯಾವುದೂ ಬಂದಿಲ್ಲ. ಸೊ ಇದು ಆ ಲಿಸ್ಟಿಗೆ ಸೇರಿಕೊಳ್ಳುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸಾರು ನೀವು ಹೇಳಿ ಸರ್, ಮ್ಯೂಸಿಕ್ ಸೆಟ್ಟಿಂಗ್ಸ್ ಬಗ್ಗೆ. ಇವ್ರು ಮಾತಾಡ್ಬಿಡ್ಲಿ. ಇಲ್ಲ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಸಂತೋಷ್ ನಾಯ್ಕ್ ಅವ್ರ ಬಗ್ಗೆ ಹೇಳಲೇಬೇಕು. ನೋಡಿ, ನೀವು ಯಾವ ಥರ ಹಾಡು ಬೇಕು ಅಂದರೆ ಆ ಥರ ಹಾಡುಗಳನ್ನು ಅದು ಹೇಗೆ ಸೃಷ್ಟಿ ಮಾಡಿ ಬರೀತಾರೋ ಗೊತ್ತಿಲ್ಲ. ಈ ಥರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು, ಇನ್ನು ನಮ್ಮ ಹುಡುಗರಿಗೆ ಇಷ್ಟ ಆಗೋವಂಥ ಎಣ್ಣೆ ಬೇಕು ಅಣ್ಣ ಆ ಥರ ಸಾಂಗ್ಸ್ ಆಗಿರ್ಬೋದು. ಚೌಕ ಸಿನಿಮಾದಲ್ಲೂ ಕೂಡ ಅವರು ಗೀತೆಯನ್ನು ರಚಿಸಿದ್ದಾರೆ. ಇನ್ನು ಉಪೇಂದ್ರ ಮತ್ತು ರಚಿತಾ ರಾಮ್ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಐ ಲವ್ ಯು ಸಿನಿಮಾದ ಒಂದು ಬಂಗಾರದ ಆ ಒಂದು ಸಾಂಗನ್ನು ಕೂಡ ಅವರೇ ರಚಿಸಿರೋರು. ಸರ್, ಈ ಹಾಡು ಹೇಗೆ ಹುಡ್ತು ಸರ್? ಯಾರು ಪ್ರೇರಣೆ ನಿಮಗೆ, ಅದನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ಕಣಂಜಾರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ನ ಹತ್ರ ನಂಬರ್ ತೊಗೊಂಡು. ಆವಾಗ ಒಂದು ಸಾಂಗ್ ಹಿಟ್ ಆಗಿತ್ತು ನಂದು, ಐ ಲವ್ ಯು ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಹಿಟ್ ಆಗಿತ್ತು. ಅದೇ ಥರ ಸಾಂಗ್ ಬೇಕು ಅಂತ ಕರೆದ್ರು. ಆ್ಯಕ್ಚುಲಿ ಈ ಸಾಂಗು ಒಂದು 2 ಅವರ್ಸಲ್ಲಿ ಬರೆದಿದ್ದು ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರಿಕೊಂಡು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಶುಭಕಾಮನೆಗಳು. ನನ್ನ ಗೆಳೆಯ ತರುಣ್ ಸುಧೀರೆಯಿಂದ ತುಂಬ ಜನ ಮ್ಯೂಸಿಕ್ ಡೈರೆಕ್ಟ್ರು ಮೀಟ್ ಆದಮೇಲೆ ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹರ್ಷವರ್ಧನ್ ರಾಜ್ ಅಂದ್ಬಿಟ್ಟು ಇವ್ರನ್ನ ನಿನಗೆ ಸ್ವಲ್ಪ ಕಾಟ ಕೊಟ್ಟರು ಸಹಿಸ್ಕೊಳ್ಳೋಂಥ ಒಬ್ಬ ಇದ್ದಾನಪ್ಪ, ಹರ್ಷವರ್ಧನ್ ರಾಜ್ ಅಂತ. ಅವ್ರ ಹತ್ರ ಹೋಗೋದು. ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಪ್ರೇಮಶ್ರೀ, ಒಳ್ಳೆ ರಸಿಕರ ರಾಜ, ಅದರಲ್ಲೇನು ಮಾತೇ ಇಲ್ಲ. ಯಾಕೆಂದರೆ ಫಸ್ಟು ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು 1980s ಇದ್ದಾಗಲೂ ಒಂದು ರಸಿಕತೆ ಅನ್ನೋದೊಂದು ನೆನಪಾಗಬೇಕು. ಈಗ 2024 ಆ ಟ್ಯೂನ್ ಅಂದರೆ ಇದರಲ್ಲಿ ನೆನಪಾಗುವಂಥ ಟ್ಯೂನ್ ಬೇಕು ಅಂತ ಕೇಳಿದಾಗ ಮಾಡಿಕೊಟ್ರು. ಅಷ್ಟೇ ಇದರಲ್ಲಿ ಇವತ್ತು ಸಂತೋಷ್ ನಾಯ್ಕ್ ಸರ್ನ ತುಂಬ ನೆನೆಸ್ಕೋತೀನಿ. ಯಾಕೆಂದರೆ ಇದಕ್ಕೆ ಮುಂಚೆ ತುಂಬ 3 ಜನ ಲಿರಿಕ್ಸ್ ಬರೆಯೋಕ್ಕೆ ಬಂದರು. ಬರೆದಾಗ ಏನಾದರೂ ಒಬ್ರಿಗೆ ಬೆಳಗ್ಗೆಯಿಂದ ಬರೀತಾಯಿದ್ರು. ಇವರು ಪಾಪ ಕೇಳಿ ನೋಡಿ ಸಾಕಾಗಿ, ಸರ್ ನನಗೆ ಏನು ಇವೆಂಟ್ ಇದೆ ಇವೆಂಟ್ ಇದೆ ಅಂತ ಇವ್ರು ಹೊಡ್ಬಿಟ್ರು. ಇವರು ಅವ್ರನ್ನಿಬ್ಬರನ್ನ ಕೂರಿಸ್ಬಿಟ್ರು. ಸಂಜೆವರೆಗೆ ಆಯಿತು, ಮುಗೀತು, ಓಡ್ಬಿಟ್ರು. ಆಮೇಲೆ ಮತ್ತೆ ಇವ್ರು ಬಂದರು. ಸಂತೋಷ್ ನಾಯ್ಕ್ ಸರ್ ಬಂದಾಗ ಲಿಟ್ರಲಿ ಒಂದು ಪದನೂ ನಾನು ಸಾರ್ ಇದನ್ನು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ. ಅಷ್ಟು ಅದ್ಭುತವಾಗಿ ಏನನ್ನೆಲ್ಲ ನಾನು ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ, ಅದಕ್ಕೆ ಅದ್ಭುತವಾಗಿ ಕೊಟ್ಟರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ನಮ್ಮ DOP ಮಂಜುನಾಥ್ ಹೆಗ್ಡೆ ಅವರು ಇಲ್ಲೇ ಇದ್ದಾರೆ. ಸರ್ ಬನ್ನಿ, ನೀವು ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತೀರ, ಮುಂದೆ ಬನ್ನಿ. ಆಲ್ ರೈಟ್, ಗೌರಿ ಚಿತ್ರ, ಸಂಭ್ರಮ ಚಿತ್ರ, ಇವರ ಒಂದು ಕೆಲಸವನ್ನು ನಾವು ಆ ಸಿನಿಮಾದ ಮೂಲಕ ನೋಡ್ಬೋದು. ಆ್ಯಂಡ್ ಆಲ್ಸೋ ಗೋಸ್ಟ್ ಸಿನಿಮಾದಲ್ಲಿ ಸೆಕೆಂಡ್ ಕ್ಯಾಮ್ರಾಮನ್ ಆಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ನಮ್ಮ ಕ್ಯಾಮ್ರಾಮನ್ಸ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಇಲ್ಲಿ ನಮ್ಮ ಕ್ಯಾಮ್ರಾಮನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಫಸ್ಟು ನಾನು ಡೈರೆಕ್ಟ್ರಿಗೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೇ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ಕಣ್ಮುಂದೆನೇ ತೋರಿಸ್ಬಿಡ್ತಾಯಿದ್ರು. ಯಾಕಂದರೆ ಅದು ಆನ್ ಪೇಪರ್ ಇರ್ತಾಯಿತ್ತು, ಯಾವ ಥರ ಶೂಟ್ ಮಾಡಬೇಕು, ಶಾರ್ಟ್ಸ್ ಹೇಗಿರಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ಅವ್ರು ನನಗೆ ರೆಫರೆನ್ಸ್ ಇರ್ಬೋದು, ಅಂದರೆ ಅವ್ರದ್ದೇ ಓನ್ ರೆಫರೆನ್ಸಸ್ ಇರ್ತಾಯಿತ್ತು. ಸೊ ಅದ್ರ ಪ್ರಕಾರ ನಾವಿಬ್ಬರು ಸೇರಿ ವರ್ಕ್ ಮಾಡಿದ್ದೀವಿ. ಅದು ಔಟ್ಪುಟ್ಟು ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕು. ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು,
ಸಾಂಗ್ ಟೀಸರ್ ಬಂದು 2.1 ಮಿಲಿಯನ್ ಆಲ್ರೆಡಿ ಓಡ್ತಾ ಇದೆ. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹಾಗೆ ಈ ಸಾಂಗ್ನು ಅದೇ ಥರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.